ಸೆಪ್ಟೆಂಬರ್ 5 ನಾವು ಗುರುವಂದನಾ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೀವಿ. ಇಡೀ ದೇಶಾದ್ಯಂತ ಶಿಕ್ಷಕರು ಯಾರೆಲ್ಲ ನಮಗೆ ಗುರುಗಳಾಗಿ ಸ್ವೀಕಾರ ಮಾಡಿರ್ತೀವಿ ಅವ್ರನ್ನ ಮನಸ್ಸಲ್ಲೇ ನೆನೆಸ್ಕೊಂಡು ಮಾಡುವಂಥ ಪರಿಪಾಠವನ್ನು ಬೆಳೆಸ್ಕೊಂಡು ಬರ್ತಾಯಿದ್ದೀವಿ. ಆ ರೀತಿಯ ಶಿಕ್ಷಕರ ದಿನಾಚರಣೆ ಇವತ್ತು ನಡೀತಾ ಇರುವ ಈ ಸಂದರ್ಭದಲ್ಲಿ ಯಾರು ಹಿಜಾಬನ್ನು ಧರಿಸ್ಕೊಂಬರ್ಬೇಡಿ, ಶಾಲಾ ಸಮವಸ್ತ್ರವನ್ನೇ ಧರಿಸ್ಕೊಂಬರ್ಬೇಕು. ಹಿಜಾಬಿಗೆ ಅವಕಾಶ ಇಲ್ಲ ಅಂತ ಮಾಡಿದಂಥ ಶಿಕ್ಷಕರಿಗೆ ಇವತ್ತು ಪ್ರಶಸ್ತಿ ಪ್ರಕಟ ಆಗಿದ್ದು, ಆ ಪ್ರಶಸ್ತಿಯನ್ನು ತಡೆ ಹಿಡಿದಿದ್ದಾರೆ ಅನ್ನುವಂಥ ಅಂಶ ಭಾಳ ಆತಂಕಕಾರಿ ವಿಷಯ. ಅಂದರೆ ಯಾರು ಬರೀ ಮಕ್ಕಳಲ್ಲಿ ಸಮವಸ್ತ್ರ ಧರಿಸ್ಕೊಂಡು ಬಂದು ಎಲ್ಲರೂ ಒಂದು ಯಾವುದೇ ಜಾತಿ ಧರ್ಮ ಇಲ್ಲ ಅಂತ ಹೇಳುವಂಥ ಶಿಕ್ಷಕರು ಬೇಕೋ, ಇಲ್ಲ ಜಾತಿ ಧರ್ಮವನ್ನು ಮಾಡ್ತಾ ಏನು ಶಾಲಾ ಮಕ್ಕಳಲ್ಲಿ ದ್ವೇಷದ ಭಾವನೆ ಬಿತ್ತುವಂಥ ಶಿಕ್ಷಕರು ಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡಬೇಕಾಗತ್ತೆ. ಯಾರೆಲ್ಲ ಒಳ್ಳೆಯದನ್ನು ಹೇಳ್ಕೊಡ್ತಾರೆ ಅವರಿಗೆ ಪ್ರಶಸ್ತಿ ಕೊಡೋ ಮುಖಾಂತರ ಅವರನ್ನು ಪ್ರೋತ್ಸಾಹ ಮಾಡಬೇಕಾದಂಥ ಸರ್ಕಾರ ಇವತ್ತು ಹಿಜಾಬನ್ನು ಧರಿಸ್ಕೊಂಬರಬಾರ್ದು, ಸಮವಸ್ತ್ರ ಧರಿಸ್ಕೊಂಬರಬೇಕು ಅನ್ನುವಂಥ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ತಡೆ ಹಿಡಿದಿರುವಂಥದ್ದು. ಇವರೇ ಒಂದು ಏನು ಮಾತತ್ತರೆ BJP ಕೋಮುವಾದ ಅಂತಾರೆ. ನಾವೆಲ್ಲ ಕೋಮುವಾದಿಗಳು. ಕೋಮುವಾದವನ್ನು ಆಚರಿಸ್ತಾ ಇರುವಂಥವರು ಜಾತಿ ನಡುವೆ ಧರ್ಮದ ನಡುವೆ ದ್ವೇಷವನ್ನು ಬಿತ್ತಾ ಇರುವಂಥದ್ದು ಈಗಿನ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ರೀತಿ ತಡೆ ಹಿಡಿದ ಶಿಕ್ಷಕರ ಪ್ರಶಸ್ತಿಯನ್ನು ತಕ್ಷಣಕ್ಕೆ ಘೋಷಣೆ ಮಾಡಿ ಅವ್ರಿಗೆ ಎಲ್ಲರಲ್ಲಿ ಒಂದಾಗುವಂಥ ರೀತಿಯಲ್ಲಿ ಮಾಡಿಕೊಡ್ಬೇಕು ಅನ್ನೋಂಥ ಆಗ್ರಹವನ್ನು ತಮ್ಮೆಲ್ಲರ ಮುಖಾಂತರ ಮಾಡ್ತಾ ಇದ್ದೀನಿ. ಬೇರೆ ಧರ್ಮಕ್ಕೆ ನಿರ್ಬಂಧಗಳನ್ನ ಈಗ ಯಾಕೆ ಇರ್ತಾರೆ ಪೊಲೀಸರು? ಅಲ್ಲ, ಅದಕ್ಕೆ ನಾನು ಹೇಳಿದ್ದೀನಿ, ಯಾರು ಪೊಲೀಸ್ ಸ್ಟೇಷನ್ನಲ್ಲಿ ವಿಶೇಷವಾಗಿ ಕ್ಷೇತ್ರದ ಒಳಗೆ ಯಾರೆಲ್ಲ ಗಣಪತಿ ಕೂರಿಸ್ತೀನಿ ಅಂತ ಇದ್ದೀರಾ, ನೀವು ಇನ್ಫಾರ್ಮೇಷನನ್ನು ಕೊಡಿ. ಯಾವ ಕಾರಣಕ್ಕೂ ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ಕಾಯಬೇಡಿ ಅಂತ ಹೇಳಿದ್ದೀನಿ. ನಮಗೆ ಯಾಕೆ ಆ ನಿರ್ಬಂಧ? ನಾವು KEB ಟ್ಯಾಪ್ ಮಾಡಿದ್ರೆ ತಪ್ಪು, ಅನುಮತಿಯನ್ನು ತಗೊಂಡು ಮಾಡಿ ಅಂತ ಹೇಳಿದ್ದೀನಿ. ಯಾವ ಕಾರಣಕ್ಕೂ ಪೊಲೀಸರು ಅನುಮತಿ ನಿರಾಕರಣೆ ಮಾಡಿದ್ರೆ ಅದಕ್ಕೆ ನೀವು ಕೂರಿಸಿ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ. ಆ ರೀತಿ ನಮ್ಮ ಹಬ್ಬಕ್ಕೆ ತಡೆ ಒಡ್ಡಿದ್ರೆ ಅವ್ರು ಕೊಡುವಂಥದ್ದು ನಾವು ಇಂಥ ಕಡೆ ಕೂರಿಸಿದ್ದೀವಿ, ಯಾರು ತೊಂದರೆ ಮಾಡದೇ ಇರಲಿ ಅನ್ನುವಂಥ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಅದನ್ನು ಇಟ್ಕೊಂಡು ಪೊಲೀಸ್ ಇಲಾಖೆ ಅನುಮತಿಯನ್ನು ಕೊಡಬೇಕು. ಅದಕ್ಕೆ ಯಾವುದಾದ್ರೂ ಕಾರಣಕ್ಕೆ ತಡೆ ಒಡ್ಡಿದ್ರೆ ಮಾತ್ರ ನಾವು ಜನಗಳ ಪರ ನಿಂತ್ಕೊಂಡು ಪೊಲೀಸ್ ಇಲಾಖೆ ಇದ್ರ ವಿರುದ್ಧ ನಿಂತ್ಕೋಬೇಕಾಗತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಸಂಜೆ ಕಮಿಷನರ್ನ ಭೇಟಿ ಆಗ್ತೀನಿ. ಕಮಿಷನರ್ಗೆ ಸಿಂಗಲ್ ವಿಂಡೋ ಕೊಡ್ತೀವಿ, ಮಾಡಬೇಕಷ್ಟೇ. ಅದ್ರಲ್ಲಿ ಇನ್ನೇನಿಲ್ಲ, ನಾವೇನು ಅಲ್ಲಿ ಬಾಂಬ್ ತಯಾರು ಮಾಡಲ್ಲ, ಏನಿಲ್ಲ. ಕಾರ್ಯಕ್ರಮಗಳು ಮಾಡ್ತಾರೆ, ಅವಕಾಶ ಕೊಡಬೇಕು. ನಮ್ಮ ಧರ್ಮದ ಕಾರ್ಯಕ್ರಮದ ಮೇಲೆ ಯಾವುದೇ ನಿರ್ಬಂಧನೆಯನ್ನು ಹೇರುವಂಥದ್ದನ್ನು ಒಪ್ಪಕ್ಕೆ ಸಾಧ್ಯ ಅಲ್ಲ. ಅದು ನಮ್ಮ ಕಾರ್ಯಕರ್ತರಿಗೂ ಈಗಾಗಲೇ ಹೇಳಿದ್ದೀನಿ ನಾನು.